ಓಕೆ ವೀಕ್ಷಕರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ತರಗತಿ ಯಾವುದಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಸೆಪ್ಟೆಂಬರ್ 16 ಮತ್ತು 17 ಒಂದು ಪ್ರಚಲಿತ ಘಟನೆಗಳು. ಓಕೆನಾ? ಟೋಟಲ್ 2 ದಿನದ ಒಂದು ಪ್ರಚಲಿತ ಘಟನೆಗಳು ಇದಾವೆ. ಮೊದಲನೇದಾಗಿ 16ನೇ ಒಂದು ದಿನದ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ 16 ಸೆಪ್ಟೆಂಬರ್ ಏನಪ್ಪಾ ಆಚರಣೆ ಮಾಡ್ತೇವೆ ಅಂತ ಅಂದ್ರೆ ಓಝೋನ್ ಲೇಯರ್ ಬಗ್ಗೆ ನಾವು ಆಚರಣೆ ಮಾಡ್ತೇವೆ. ಓಝೋನ್ ದಿನ, ವಿಶ್ವ ಓಝೋನ್ ದಿನ, ವರ್ಲ್ಡ್ ಓಝೋನ್ ಡೇ. ಇದನ್ನ ನಾವು ಯಾವಾಗ ಆಚರಣೆ ಮಾಡ್ತೇವೆ ಅಂತ ಅಂದ್ರೆ 16 ಸೆಪ್ಟೆಂಬರ್ನಂದು ಆಚರಣೆ ಮಾಡ್ತೇವೆ. ಅದೇ ಇಲ್ಲಿ 17 ಸೆಪ್ಟೆಂಬರ್ ಏನಪ್ಪಾ ಆಚರಣೆ ಮಾಡ್ತೇವೆ ಅಂತ ಅಂದ್ರೆ ಇಲ್ಲಿ ಇಂಜಿನಿಯರ್ಸ್ ಡೇ. ಇಂಜಿನಿಯರ್ಸ್ ಡೇ ಇಲ್ಲಿ ಆಚರಣೆ ಮಾಡ್ತೇವೆ. ನಿಮಗೆ ಒಂದು ಪ್ರಶ್ನೆ ಕೊಡ್ತೇನೆ. ಇಲ್ಲಿ ಓಝೋನ್ ಡೇ ಥೀಮ್ ಏನು, ಇಂಜಿನಿಯರ್ಸ್ ಡೇ ಯಾಕೆ ನಾವು ಆಚರಣೆ ಮಾಡ್ತೀವಿ, ಇವೆರಡನ್ನು ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ನೋಡಿ, ಕಾಮೆಂಟ್ ಬಾಕ್ಸ್ ಮೂಲಕ ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಇಲ್ಲಿ ಓಝೋನ್ ಮತ್ತೆ ಇಲ್ಲಿ ಏನು ಇಂಜಿನಿಯರ್ಸ್ ಡೇ ಸಂಬಂಧಪಟ್ಟಂತೆ ನಾನು ಈ ಒಂದು ಏನು ಓಝೋನ್ ಡೇ ಮತ್ತೆ ಇಂಜಿನಿಯರ್ಸ್ ಡೇ ಇದೆ, ಇದನ್ನ ನಾನು ಏನಪ್ಪಾ ಮಾಡಿಲ್ಲ ಅಂತ ಅಂದ್ರೆ ಸ್ಲೈಡ್ ಗಳಲ್ಲಿ ನಿಮಗೆ ತೋರಿಸಿಲ್ಲ ಎಲ್ಲೂ ಕೂಡ. ಯಾಕೆ ಅಂತಂದ್ರೆ ಇದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಇಂತಹ ಪ್ರಶ್ನೆಗಳು ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಅದಕ್ಕಾಗಿ ತೆಗೆದುಕೊಂಡು ಬಂದಿಲ್ಲ ಸ್ಲೈಡ್ ಅಲ್ಲಿ. ಅದಕ್ಕಾಗಿ ಇದನ್ನ ಬಿಟ್ಟು ನಾವೇನೇನು ಓದ್ಬೋದು ನೋಡ್ಕೊಳ್ತಾ ಹೋಗೋಣ. ಆದ್ರೂ ಕೂಡ ನಿಮಗೆ ಗೊತ್ತಾಗ್ಬೇಕು, ನಾವು ಕರೆಂಟ್ ಅಫೇರ್ಸ್ ಇಲ್ಲೇ ಮಾತ್ರ ನಮ್ಮ ಚಾನಲ್ ಅಲ್ಲಿ ಮಾತ್ರ ನಾವು ನೋಡ್ತಾ ಇದೀವಿ ಅಂತ ನೀವು ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಮತ್ತೆ ಫಾಲೋ ಮಾಡ್ತಾ ಇದೀರಾ ತುಂಬಾ ಜನ. ಅದಕ್ಕೆ ಒಂದು ಕೂಡ ಕ್ವಶನ್ಸ್ ಮಿಸ್ ಆಗ್ಬಾರ್ದು ಅಂತ ನಾವು ಏನಪ್ಪಾ ಮಾಡ್ತೇವೆ ಅಂತ ಅಂದ್ರೆ ಸ್ವಲ್ಪ ಹೇಳ್ಬಿಡ್ತೇವೆ ಅವತ್ತಿನ ದಿನದ ಬಗ್ಗೆ. ಆಯ್ತಾ? ಎಲ್ಲರಿಗೂ ಕೂಡ ಮತ್ತೊಮ್ಮೆ ವೆಲ್ಕಮ್ ಟು ಎಕ್ಸಾಮ್ ಇನ್ ಕನ್ನಡ ಚಾನಲ್. ನಿಮ್ಮ ನೆಚ್ಚಿನ ಚಾನಲ್ಗೆ ನನಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಗಳನ್ನ ಶುರು ಮಾಡ್ಕೊಳ್ತಾ ಹೋಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ಇದೆ, ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ಆನ್ಸರ್ ಕೊಟ್ಟಿರ್ತೇವೆ, ಆದ್ರೂ ಕೂಡ ಒಂದ್ಸಲಿ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಏನು ಕ್ಲಾಸ್ ಮಾಡ್ತೇನೆ 17 ಅಥವಾ 18 ಸೆಪ್ಟೆಂಬರ್, ನಾಳೆಯಿಂದ ಏನು ಕ್ಲಾಸ್ ಮಾಡ್ತೇನೆ, ಇಲ್ಲಿ ನಿಮಗೆ ಇದನ್ನ ಕೊಡೋದಿಲ್ಲ. ಇಲ್ಲಿ ಆನ್ಸರ್ ನಾನು ಡೈರೆಕ್ಟ್ ಆಗಿ ಯಾಕೆ ಕೊಡ್ತೇನೆ ಅಂತ ಅಂದ್ರೆ ನಿಮಗೆ ಸ್ಲೈಡ್ ಕಡಿಮೆ ಆದಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈಗ ಕೊಡ್ತೇನೆ. ಆದ್ರೆ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಬೇಕಾದ್ರೆ ಇನ್ನೊಂದ್ಸಲಿ ಸ್ಲೈಡ್ ಮಾಡ್ಕೊಡ್ತೇನೆ. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಇಂದ ನಾನು ಬರೀ ಪ್ರಶ್ನೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಉತ್ತರ ಕೊಡ್ತೇನೆ. ಆಯ್ತಾ? ಇದೆಲ್ಲರಿಗೂ ಕೂಡ ಈ ರೀತಿ ಬೇಕಾ ಅಥವಾ ಈಗ ಏನು ನಾನು ಕೊಟ್ಟಿದ್ದೇನೆ ಈ ರೀತಿ ಬೇಕಾ, ಇದನ್ನು ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬಹುದು ಅಥವಾ ಕೊಡಬಹುದು. ನಿಮ್ಮ ಸಜೆಷನ್ ಅನ್ನ ಆ ರೀತಿ ನಾನು ಮಾಡ್ತೀನಿ. ಓಕೆನಾ? ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಪ್ರಶ್ನೆ ಅಂತ ಅಂದ್ರೆ 2025 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಪೆನ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಪ್ರತಿ ವರ್ಷ ಯಾವ ದಿನಾಂಕದಂದು ನಾವು ಆಚರಣೆಯನ್ನ ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಅಕ್ಟೋಬರ್ 5, ಸೆಪ್ಟೆಂಬರ್ 8, ಜುಲೈ 11, ಡಿಸೆಂಬರ್ 3 ಅಂತ. ಇಲ್ಲಿ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 8ನೇ ತಾರೀಕಿನಂದು ಏನಪ್ಪಾ ಆಚರಣೆ ಮಾಡ್ತೇವೆ ಅಂತ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಇದನ್ನ ನಾವು ಇಂಟರ್ನ್ಯಾಷನಲ್ ಲಿಟರಸಿ ಡೇ ಅಂತಾನು ಕೂಡ ನಾವು ಕರಿತೇವೆ. ಇದರದ್ದು ಒಂದು ಥೀಮ್ ಇರ್ತದೆ, ಇದನ್ನು ಕೂಡ ನೀವು ನೋಡ್ಬೇಕು. ನಿಮ್ಮ ಒಂದು ಗೂಗಲ್ಗೆ ಹೋಗಿ ಇಂಟರ್ನ್ಯಾಷನಲ್ ಲಿಟರಸಿ ಡೇ ನ ಒಂದು ಥೀಮ್ ಏನು ಅಂತ ನೀವು ನೋಡ್ಬೇಕು. ಮುಂದೆ ನಾನು ಕೂಡ ಕೊಟ್ಟಿರ್ತೇನೆ, ಆದ್ರೂ ಕೂಡ ನೀವು ಒಂದ್ಸಲಿ ನೋಡಿ. ನೀವು ಸರ್ಚ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗ್ತದೆ, ಅದು ಜಾಸ್ತಿ ದಿನ ಉಳ್ಕೊಳ್ಳುತ್ತೆ. ಆಯ್ತಾ? ಈಗ ಸೆಪ್ಟೆಂಬರ್ 8ರಂದು ಪ್ರತಿ ವರ್ಷ ನಾವು ಏನಪ್ಪಾ ಮಾಡ್ತೇವೆ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಇಲ್ಲಿ ಇವತ್ತಿನ ಒಂದು ಈ ವರ್ಷದ 2025ರ ಒಂದು ಥೀಮ್ ಏನಪ್ಪಾ ಅಂತ ನೋಡೋದಾದ್ರೆ ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯನ್ನ ಉತ್ತೇಜನ ಮಾಡತಕ್ಕಂಥದ್ದು. ಡಿಜಿಟಲ್ ಯುಗದಲ್ಲಿ ಏನಪ್ಪಾ ಅಂತಂದ್ರೆ ಸಾಕ್ಷರತೆ ಅಂತ ಅಂದ್ರೆ ಇಲ್ಲಿ ಲಿಟರಸಿಯನ್ನ ಏನು ಇಲ್ಲಿ ಉತ್ತೇಜನ ಮಾಡತಕ್ಕಂಥದ್ದು. 2025ರ ಒಂದು ಏನಿದೆ ಇದು ಥೀಮ್, ಇದು ವಿಷಯ ಇದು. ಆಯ್ತಾ? ಎಲ್ಲರಿಗೂ ಕೂಡ ಅರ್ಥ ಆಯ್ತಾ? ಓಕೆ, ಮುಂದಿನ ಇದಕ್ಕೆ ಸಂಬಂಧಪಟ್ಟ ನೀವು ಹೆಚ್ಚಿನ ಮಾಹಿತಿ ನೋಡೋಣ. ನೋಡಿ, ಅಂತಾರಾಷ್ಟ್ರೀಯ ಏನು ಸಾಕ್ಷರತಾ ದಿನದ ಒಂದು ಪ್ರಮುಖ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ನಾವು ಪ್ರತಿ ವರ್ಷ ದಿನಾಂಕ ಸೆಪ್ಟೆಂಬರ್ 8ರಂದು ನಾವು ಅಂತಾರಾಷ್ಟ್ರೀಯ ಒಂದು ಸಾಕ್ಷರತಾ ದಿನವನ್ನು ಆಚರಣೆ ಮಾಡ್ತೇವೆ. ಘೋಷಣಾ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಯುನೆಸ್ಕೋ.
ಯುನೆಸ್ಕೋ ಇದನ್ನ ಒಂದು ಘೋಷಣೆಯನ್ನ ಮಾಡಿದೆ 1965ರಲ್ಲಿ. 1965ರಲ್ಲಿ ಶಿಕ್ಷಣ ಮಂತ್ರಿಗಳ ಸಭೆಯ ನಂತರ ಅಕ್ಟೋಬರ್ 1966ರಲ್ಲಿ. ಓಕೆನಾ, 1965ರಲ್ಲಿ ಸಭೆ ನಡೆಯಿತು. 1966ರಲ್ಲಿ ಏನಾಯ್ತಪ್ಪ ಅಂತ ಅಂದ್ರೆ ಇದನ್ನ ಮೊದಲು ಗಮನಿಸಿದ್ವಿ, ಇದನ್ನ ಮಾಡಬೇಕು ಅಂತ. ಆದ್ರೆ 1967ರಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಇಂಟರ್ನ್ಯಾಷನಲ್ ಲಿಟರಸಿ ಡೇ ನಾವು ಏನಪ್ಪ ಮಾಡಿದ್ವಿ ಅಂತ ಅಂದ್ರೆ ಆಚರಣೆಯನ್ನ ಮಾಡಿದ್ವಿ. ಯಾವಾಗ ಅಂತ ಅಂದ್ರೆ 1967ರಲ್ಲಿ. ಓಕೆನಾ, ಇಲ್ಲಿ ಉದ್ದೇಶ ನೋಡೋಣ. ಇಲ್ಲಿ ವ್ಯಕ್ತಿಗಳು, ಸಮುದಾಯಗಳು ಮತ್ತು ಸಮಾಜಗಳಿಗೆ ಸಾಕ್ಷರತೆಯ ಮಹತ್ವವನ್ನ ಒತ್ತಿ ಹೇಳ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ. ಮೂಲಭೂತ ಮಾನವ ಹಕ್ಕು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಅಂಶವಾಗಿ ಅದನ್ನು ಮಾತ್ರ ಇಲ್ಲಿ ಅದರ ಪಾತ್ರವನ್ನು ಇಲ್ಲಿ ಎತ್ತಿ ತೋರಿಸ್ತಕ್ಕಂಥದ್ದು ಇದರ ಒಂದು ಏನಿದೆ ಅಂತ ಅಂದ್ರೆ ಗುರಿ ಆಗಿರ್ತಕ್ಕಂಥದ್ದು. ಚಟುವಟಿಕೆಗಳು ಏನೇನು ಮಾಡ್ತದೆ ಇದು ಅದನ್ನ ನೋಡೋದಾದ್ರೆ, ಜಾಗತಿಕವಾಗಿ ಸಾಕ್ಷರತೆಯನ್ನು ಹೆಚ್ಚಳ ಮಾಡಲು ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನ ಗುರುತಿಸೋದು ಮತ್ತು ಯುನೆಸ್ಕೋ ಪ್ಯಾರಿಸ್ ನಲ್ಲಿ ವಾರ್ಷಿಕ ಪ್ರಶಸ್ತಿಯನ್ನ ಪ್ರದಾನ ಮಾಡುವುದು, ಇದು ಇದರ ಒಂದು ಕೆಲಸ, ಸಾಕ್ಷರತಾ ದಿನ ಒಂದು ಕೆಲಸ. ಹಾಗಾದ್ರೆ ಈ ದಿನವು ವಿಶ್ವಾದ್ಯಂತ ಅನಕ್ಷರತೆಯ ಒಂದು ವಿಷಯದತ್ತ ಗಮನ ಸೆಳೆಯುತ್ತದೆ ಮತ್ತು ವಿಶ್ವಸಂಸ್ಥೆಯ 2030ರ ಸುಸ್ಥಿರ ಅಭಿವೃದ್ಧಿ ಕಾರ್ಯಯೋಜನೆ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನೋಡಿ, ತುಂಬಾ ಇಂಪಾರ್ಟೆಂಟ್. ಟೋಟಲ್ ಆಗಿ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳು ಇದಾವೆ. ಇದನ್ನ 2015ರಲ್ಲಿ ಏನಪ್ಪಾ ಮಾಡಿದ್ರು ಅಂತ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ 2030ರ ಒಳಗೆ ನಾವು ಅಚೀವ್ ಮಾಡಬೇಕು ಅಂತ ನಾವು ಹಾಕೊಂಡಿದೀವಿ. ಇದನ್ನ ಅಚೀವ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಈ ಒಂದು ಇದರಲ್ಲಿ ಇದು ಕೂಡ ಒಂದು ಲಿಟರಸಿ ಕೂಡ ಒಂದಿದೆ. ಲಿಟರಸಿ ಕೂಡ ಒಂದಿದೆ, ಆಯ್ತಾ. ಇದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಎರಡನೇ ಪ್ರಶ್ನೆ, 2025ರ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಯಾವ ದೇಶವು ತನ್ನ ಒಂದು ಮೊದಲ ಪುರುಷರ ಸಂಯುಕ್ತ ತಂಡವನ್ನ ಚಿನ್ನವನ್ನ ಇಲ್ಲಿ ಗೆದ್ದಿದೆ ಅಂತ. ಚಿನ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ. ಇಲ್ಲಿ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನ ಗೆದ್ದದ್ದು ಯಾವ್ದಪ್ಪ ಅಂತ ಅಂದ್ರೆ ಭಾರತ. ಅದಕ್ಕೆ ನ್ಯೂಸ್ ಅಲ್ಲಿ ಇದೆ. ಓಕೆ, ತನ್ನ ಮೊದಲ ಪುರುಷರ ಸಂಯುಕ್ತ ತಂಡ ಚಿನ್ನವನ್ನು ಗೆಲ್ಲುವ ಮೂಲಕ ಇತಿಹಾಸ ಇಲ್ಲಿ ಸೃಷ್ಟಿ ಮಾಡಿದೆ. ಒತ್ತಡದ ಅಡಿಯಲ್ಲಿ ಅಸಾಧಾರಣ ಹಿಡಿತವನ್ನು ಪ್ರದರ್ಶಿಸುವ ಮೂಲಕ ಭಾರತ ತಂಡವು ಫ್ರಾನ್ಸ್ ವಿರುದ್ಧ ಯಾವ ಒಂದು ಇದು ಇಂಡಿಯಾ ವರ್ಸಸ್ ಫ್ರಾನ್ಸ್, ಇದು ಸೆಕೆಂಡ್ ಬಂದಿದೆ ಅಥವಾ ರನ್ನರ್ ಅಪ್ ಆಗಿದೆ. ಇದು ಫಸ್ಟ್, ಇಂಡಿಯಾ ಫಸ್ಟ್, ಆಯ್ತಾ. ಇದು 235 233 ಅಂಕಗಳ ಜಯ ಗಳಿಸಿದ ಇಲ್ಲಿ ಜಯವನ್ನ ಸಾಧಿಸಿರ್ತಕ್ಕಂಥದ್ದು, ಆಯ್ತಾ. ಈ ಅಂಕ ಏನು ಕೂಡ ನಮಗೆ ಬೇಕಾಗಿಲ್ಲ, ಆದ್ರೆ ರನ್ನರ್ ಅಪ್ ಯಾವುದು, ವಿನ್ನರ್ ಯಾವುದು ಅದು ಗೊತ್ತಿರಬೇಕು. ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ 2025ರಲ್ಲಿ ನಡೆದಿದೆ. ಇದನ್ನ ಗೆದ್ದಿರ್ತಕ್ಕಂಥದ್ದು ಭಾರತ. ಓಕೆ, ಮುಂದಿನ ಪ್ರಶ್ನೆ ತಮ್ಮೇಲ್ ಕ್ವಶನ್ ಕೂಡ ಇದೆ. 4ನೇ ಪುರುಷರ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಯನ್ನ ಗೆದ್ದಂತಹ ದೇಶ ಯಾವುದು ಅಂತ ಪ್ರಶ್ನೆ. ಜಪಾನ್ ಇದೆ, ಮಲೇಷಿಯಾ, ಪಾಕಿಸ್ತಾನ ಮತ್ತೆ ಕೊನೆಯದಾಗಿ ಭಾರತ. ಇಲ್ಲಿ ಪುರುಷರ ಏಷ್ಯಾ ಕಪ್ ಏನಿದೆ ಇದನ್ನ ಗೆದ್ದಿರ್ತಕ್ಕಂಥದ್ದು ಭಾರತ. ಎಲ್ಲಪ್ಪ ನಡೀತು ಅಂತ ರಾಜಗೀರ್. ನಾನು ಹಿಂದಿನ ತರಗತಿಗಳಲ್ಲಿ ಆಲ್ರೆಡಿ ಇದನ್ನ ಕೊಟ್ಟಿದ್ದೇನೆ, ಆದ್ರೂ ಕೂಡ ಇನ್ನೊಂದು ಪ್ರಶ್ನೆ ತೆಗೆದುಕೊಂಡು ಬಂದೆ ಇರ್ಲಿ ಅಂತ. ಏಷ್ಯಾ ಕಪ್ ಹಾಕಿಯಲ್ಲಿ ಭಾರತ ಇಲ್ಲಿ ಜಯಶಾಲಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಯಾವ ದೇಶದ ವಿರುದ್ಧ? ಸೌತ್ ಕೊರಿಯಾ ವರ್ಸಸ್ ಇಂಡಿಯಾ. ಇಲ್ಲಿ ಗೇಮ್ ಆಡಿದ್ರು ಎಲ್ಲಪ್ಪ ಅಂತ ರಾಜಗೀರ್. ಇದೆಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು. ಇದು ಬಿಹಾರದಲ್ಲಿದೆ, ಆಯ್ತಾ. ಇಲ್ಲಿ 4-1 ಗೋಲ್ಗಳ ಮುಖಾಂತರ, ಇದು ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ಈ ನಮ್ಮ ಒಂದು ಭಾರತದ ಕ್ರೀಡೆ ಯಾವ್ದಪ್ಪ ಅಂತ ಅಂದ್ರೆ ಹಾಕಿ ಕ್ರೀಡೆ. ಇದಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇದರ ಒಂದು 4ನೇ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಇಂಡಿಯಾ. ಓಕೆನಾ. ಸುಖಜಿತ್, ಅಮಿತ್, ರೋಹಿದಾಸ್ ಮತ್ತು ದಿಲ್ಪ್ರೀತ್ ಸಿಂಗ್ ಇವರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರೆ. ಸುಖಜಿತ್, ಅಮಿತ್, ರೋಹಿದಾಸ್, ದಿಲ್ಪ್ರೀತ್ ಸಿಂಗ್ ಇವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿ 4 ಆಪ್ಷನ್ ಅನ್ನ ಕೊಟ್ಬಿಡ್ತಾರೆ. ಯಾರು ಕೂಡ ಆನ್ಸರ್ ಮಾಡೋದಿಲ್ಲ. ಅದಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಸುಖಜಿತ್, ಅಮಿತ್, ರೋಹಿದಾಸ್, ದಿಲ್ಪ್ರೀತ್ ಸಿಂಗ್. ಸಿಂಗ್ ಇದಾರೆ ನೋಡಿ, ಸುಖಜೀತ್ ಇದಾರೆ ನೋಡಿ, ಜೀತ್. ಅಮಿತ್ ತಾ ಇದೆ, ದಿಲ್ಪ್ರೀತ್ ತಾ ಇದೆ, ಎಲ್ಲರೂ ತಾಯಿಂದ ಇಲ್ಲಿ ಆಗಿದೆ. ದಿಲ್ಪ್ರೀತ್, ಅಮಿತ್, ಸುಖಜಿತ್ ಎಲ್ಲರೂ ಕೂಡ ತಾಯಿಂದ ಎಂಡ್ ಆಗಿದೆ. ಇವರು ಹಾಕಿ ಕ್ರೀಡೆಗೆ ಸಂಬಂಧ ಹೊಂದಿರ್ತಾರೆ. ಓಕೆನಾ.
ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಭಾರತದ ಅಭೂತಪೂರ್ವ ಗೆಲುವನ್ನ ಇಲ್ಲಿ ತಂದು ಕೊಟ್ಟಿದ್ದಾರೆ. ಈ ವಿಜಯ ಏನಿದೆ, ಈ ಗೆದ್ದಿದಾರಲ್ಲ ಅದಕ್ಕೆ ನೆಕ್ಸ್ಟ್ ನೆದರ್ಲ್ಯಾಂಡ್ಸ್ ನಲ್ಲಿ ಮತ್ತು ಬೆಲ್ಜಿಯಂ ನಲ್ಲಿ ನಡೀತಿದೆ 2026ರಲ್ಲಿ. 2026ರಲ್ಲಿ ಪುರುಷರ ಹಾಕಿ ಕಪ್ ಏನಿದೆ, ಬೆಲ್ಜಿಯಂ ಪ್ಲಸ್ ನೆದರ್ಲ್ಯಾಂಡ್ ಈ ಒಂದು ದೇಶದಲ್ಲಿ ನಡೀತವೆ. ಅಲ್ಲಿ ನಿಮಗೆ ಪ್ರಶ್ನೆ ಕೇಳಬಹುದು. ಈ ಒಂದು ವಿಶ್ವಕಪ್ಗೆ ನೇರ ಅರ್ಹತೆಯಲ್ಲಿ ನಮ್ಮ ಒಂದು ಭಾರತ ಪಡೆದಿರ್ತಕ್ಕಂಥದ್ದು. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಮುಂದಿನ ಪ್ರಶ್ನೆ. ಇಲ್ಲಿ ಯಾವ ದೇಶವು ಸುಧಾರಿತ ಪತ್ತೆದಾರಿ ಉಪಗ್ರಹ ಆಗಿರ್ತಕ್ಕಂಥ ಓಫೆಕ್ 19 ಎಂಬತಕ್ಕಂಥದನ್ನ ಉಡಾವಣೆ ಮಾಡಿತು ಅಂತ. ಓಫೆಕ್ 19 ಎಂಬತಕ್ಕಂಥ ಒಂದು ಉಪಗ್ರಹ ಇಲ್ಲಿ ಯಾವ ದೇಶ ಇಲ್ಲಿ ಉಡಾವಣೆ ಮಾಡಿದೆ ಅಂತ. ಇರಾನ್, ಇಸ್ರೇಲ್, ಸಿರಿಯಾ ಮತ್ತು ಟರ್ಕಿ ಇದೆ. ಇಸ್ರೇಲ್ ಇಲ್ಲಿ ಇತ್ತೀಚೆಗೆ ಈ ಒಂದು ಓಪೆಕ್ OPHEK 19 ಎಂಬತಕ್ಕಂಥ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿದೆ. ಇದು ಪಾಲ್ಮಾಚಿನ್ ವಾಯುನೆಲೆಯಿಂದ ಶವಿಕ್ ರಾಕೆಟ್ ಬಳಸಿ ಓಪೆಕ್ 19 ಎಂಬತಕ್ಕಂಥ ಒಂದು ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಇದೊಂದು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರಿತೀವಿ. ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಮೂಲಕ ವಿಚಕ್ಷಣ ಉಪಗ್ರಹ ಆಗಿದ್ದು ಅರ್ಧ ಮೀಟರ್ಗಿಂತ ಕಡಿಮೆ ನಿಖರತೆಯೊಂದಿಗೆ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಇಲ್ಲಿ ಒದಗಿಸುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದಂತ ಅಂದ್ರೆ ಓಪೆಕ್ ಎಂಬತಕ್ಕಂತಹ ಒಂದು ಉಪಗ್ರಹ. ಯಾವ ಒಂದು ರಾಷ್ಟ್ರ ಇದನ್ನ ಉಡಾವಣೆ ಮಾಡಿರ್ತಕ್ಕಂಥದ್ದು? ಇಸ್ರೇಲ್. ಪಕ್ಕ ತುಂಬಾ ಇಂಪಾರ್ಟೆಂಟ್. ಇವರ ಒಂದು ಇಸ್ರೇಲ್ ಏನೇನು ಮಾಡ್ತಾರೆ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಈಗ ಓಪೆಕ್ ಎಂಬತಕ್ಕಂಥ ಒಂದು ಉಪಗ್ರಹವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ಗೊತ್ತಿರಬೇಕು. ಓಪೆಕ್ 19 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿ, ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿ, ಏನಾದ್ರೂ ಕೇಳಿ ನಮಗೆ ಗೊತ್ತಿರಬೇಕು ಇದು ಇಸ್ರೇಲ್ ಇತ್ತೀಚೆಗೆ ಉಪಗ್ರಹವನ್ನ ಉಡಾವಣೆ ಮಾಡಿದೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ. 2025ರಲ್ಲಿ ಸೆರೆನಾ ವಿಲಿಯಮ್ಸ್ ನಂತರ ಸತತ 2 US ಓಪನ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಯಾರು? ನೋಡಿ, ಆನ್ಸರ್ ಮಾಡಿ ನೋಡೋಣ ಯಾರಿಗೆ ಗೊತ್ತಿದೆ. ನೋಡಿ, ಅಮಂಡಾ ಅನಿಮೋಸಿವಾ, ಅರಿನಾ ಸಬಲೆಂಕಾ, ಇಗಾ ಸ್ವಿಯಾಟೆಕ್, ಕೋಕೋ ಗಾಫ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರವಂತ ನೋಡೋದಾದ್ರೆ ಇಲ್ಲಿ ಅರಿಯಾನಾ ಸಬಲೆಂಕಾ ತಮ್ಮ ಒಂದು ಪ್ರಶಸ್ತಿಯನ್ನ ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಇಲ್ಲಿ ಇತಿಹಾಸವನ್ನ ಇದು ಮಾಡಿದ್ದಾರೆ. ಯಾರಪ್ಪ ಅಂತ ಕೇಳಿದ್ರೆ ಅರಿಯಾನಾ ಸಬಲೆಂಕಾ. ಸೆರೆನಾ ವಿಲಿಯಮ್ಸ್ ನಂತರ 2 ಸತತ ಒಂದು US ಓಪನ್ ಪ್ರಶಸ್ತಿಯನ್ನ ಗೆದ್ದಿರ್ತವರು ಯಾರಪ್ಪ ಅಂತಂದ್ರೆ ಅರಿಯಾನಾ ಸಬಲೆಂಕಾ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ 2025ರ ವಿಷಯ ಯಾವುದು? ಇಂಟರ್ನ್ಯಾಷನಲ್ ಸ್ಪೇಸ್ ಅಂತ ಕರಿತೇವೆ, ಸಮ್ಮೇಳನ ಅಂತ ಕರಿತೇವೆ. ಇದರ ಒಂದು ವಿಷಯ ಏನು ಅಂತ ಕೇಳಿದರೆ ನೋಡಿ, ಇದರ ವಿಷಯ ಏನಿದೆ ಅಂತ ಬಾಹ್ಯಾಕಾಶವನ್ನು ಅನ್ವೇಷಣೆ ಮಾಡೋದು, ಬಾಹ್ಯಾಕಾಶ ಮತ್ತು ವಿಜ್ಞಾನದ ಮಾನವದ ಪ್ರಗತಿ, ಜಾಗತಿಕ ಪ್ರಗತಿಗೆ ಜಾಗವನ್ನು ಬಳಸಿಕೊಳ್ಳುವುದು, ಮಾನವೀಯತೆಗಾಗಿ ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಇದೆ ನೋಡಿ, ಜಾಗತಿಕ ಪ್ರಗತಿಗೆ ಜಾಗವನ್ನ ಬಳಸಿಕೊಳ್ಳುವುದು, ನಾವೀನ್ಯತೆ, ನೀತಿ ಮತ್ತು ಬೆಳವಣಿಗೆ ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ 2025ರ ಒಂದು ವಿಷಯ ಅಥವಾ ಉದ್ದೇಶ ಆಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಜಾಗತಿಕ ಪ್ರಗತಿಗೆ ಜಾಗವನ್ನ ಬಳಸಿಕೊಳ್ತಕ್ಕಂಥದ್ದು. ಓಕೆನಾ? ನೋಡಿ, ಇನ್ನು ಹೆಚ್ಚಿಗಾಗಿ ಮಾಹಿತಿ ಕೊಟ್ಟಿದ್ದಾರೆ. ಥೀಮ್ ಆಲ್ರೆಡಿ ನಾನು ಹೇಳಿದೆ. ಈ ಕಾರ್ಯಕ್ರಮವನ್ನ 2035ರ ವೇಳೆಗೆ ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು 2040ರ ವೇಳೆಗೆ ಮಾನವ ಚಂದ್ರನ ಒಂದು ಕಾರ್ಯಾಚರಣೆಯನ್ನು ಇಲ್ಲಿ ಸ್ಥಾಪಿಸುವುದು ಸೇರಿದಂತೆ ಈ ಒಂದು ಭಾರತದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನವನ್ನು ಇದು ಒತ್ತಿ ಹೇಳ್ತಕ್ಕಂಥದ್ದು ಅಂತ ನಿಮಗೆ ಗೊತ್ತಿರಲಿ. ಅದೇ ರೀತಿ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ. ಏನಪ್ಪ ಪ್ರಶ್ನೆ ಅಂತ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂತಹ ನ್ಯಾಟ್ರಾನ್ ಸರೋವರವು ಯಾವ 2 ದೇಶಗಳ ಗಡಿಯಲ್ಲಿ ಇದೆ ಅಂತ. ನ್ಯಾಟ್ರಾನ್ ಸರೋವರ ನೋಡಿ, ನ್ಯಾಟ್ರಾನ್ ಎಂತಕ್ಕಂಥ ಒಂದು ಸರೋವರ ಮ್ಯಾಪ್ ತಗೊಂಡ್ ಬರ್ಬೇಕಿತ್ತು, ತಗೊಂಡು ಬಂದಿಲ್ಲ, ಕ್ಷಮಿಸಿ, ಮುಂದಿನ ತರಗತಿಗಳಲ್ಲಿ ನೋಡೋಣಂತೆ. ಇಲ್ಲಿ ನ್ಯಾಟ್ರಾನ್ ಅಂತಕ್ಕಂತಹ ಒಂದು ಸರೋವರ ಏನಿದೆ ಇದು ಯಾವ 2 ದೇಶಗಳ ಗಡಿಯಲ್ಲಿದೆ ಅಂತ ಅಂದ್ರೆ ಟಾಂಜಾನಿಯಾ ಮತ್ತು ಕೀನ್ಯಾ ಎಂತಕ್ಕಂಥ ದೇಶಗಳು. ಟಾಂಜಾನಿಯಾ ಮತ್ತು ಕೀನ್ಯಾ ದೇಶಗಳು. ನೋಡಿ, ಇದು ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿದೆ. ನೋಡಿ, ಇತ್ತೀಚೆಗೆ ಟಾಂಜಾನಿಯಾ ತನ್ನ ಪರಿಸರ ವ್ಯವಸ್ಥೆಯನ್ನ ರಕ್ಷಣೆ ಮಾಡಲು ಲೇಕ್ ನ್ಯಾಟ್ರಾನ್ ನಲ್ಲಿ ಅತಿ ದೊಡ್ಡ ಪ್ರಮಾಣದ ಸೋಡಾ ಬೂದಿ ಗಣಿಗಾರಿಕೆ ಯೋಜನೆಯನ್ನು ನಿಲ್ಲಿಸಿದೆ. ಅದಕ್ಕಾಗಿ ಲೇಕ್ ನ್ಯಾಟ್ರಾನ್ ಟಾಂಜಾನಿಯಾ ಕೀನ್ಯಾ ಗಡಿಯಲ್ಲಿ ಇರತಕ್ಕಂಥದ್ದು. ಈ ಒಂದು ಗಡಿಯಲ್ಲಿ ಇರತಕ್ಕಂಥ ಒಂದು ಉಪ್ಪು ಸರೋವರ ಆಗಿದ್ದು ಇದು ಗ್ರೇಟ್ ರಿಫ್ಟ್ ಕಣಿವೆಯ ಭಾಗ ಆಗಿರ್ತಕ್ಕಂಥದ್ದು. ಇದನ್ನು 2001ರಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸರ್ ತಾಣ ಅಂತ ಇಲ್ಲಿ ಗೊತ್ತುಪಡಿಸಲಾಗಿದೆ. 2001ರಲ್ಲಿ.
ರಾಮ್ಸರ್ ತಾಣ ಅಂತ ಮಾಡ್ಕೊಂಡಿದ್ದಾರೆ. ಇದು ಆಫ್ರಿಕಾದಲ್ಲಿ ಲೆಸ್ಸರ್ ಫ್ಲೆಮಿಂಗೋಗಳಿಗೆ ಏಕೈಕ ವಿಶ್ವಾಸಾರ್ಹ ಸಂತಾನೋತ್ಪತ್ತಿ ಸ್ಥಳ ಆಗಿದೆ. ಎಲ್ಲಿದೆ ಅಂತ ಅಂದ್ರೆ ಆಫ್ರಿಕಾದಲ್ಲಿದೆ. ಇಲ್ಲಿ ಲೆಸ್ಸರ್ ಫ್ಲೆಮಿಂಗೋಗಳಿಗೆ ಏಕೈಕ ವಿಶ್ವಾಸಾರ್ಹ ಸಂತಾನೋತ್ಪತ್ತಿ ಸ್ಥಳ ಆಗಿದ್ದು, ವಿಶ್ವದ ಜನಸಂಖ್ಯೆಯ 75% ರಷ್ಟು ಇಲ್ಲಿ ವಾಸಿಸ್ತವೆ. ಯಾರಪ್ಪ ಅಂತಂದ್ರೆ ಲೆಸ್ಸರ್ ಫ್ಲೆಮಿಂಗೋ ಎಂತಕ್ಕಂಥದ್ದು. ಎಲ್ಲಿ ಅಂತ ಅಂದ್ರೆ ಈ ಒಂದು ನ್ಯಾಟ್ರಾನ್ ಸರೋವರದಲ್ಲಿ. ಇಲ್ಲಿ ನಾರೆಸೆರೋ ವ್ಯಾಲಿ ಕಂಪನಿಯ ಒಂದು ಪ್ರಸ್ತಾವಿತ ಗಣಿಗಾರಿಕೆ ಯೋಜನೆಯು ಫ್ಲೆಮಿಂಗೋಗಳು ದುರ್ಬಲವಾದ ಜಲವಿಜ್ಞಾನ ಮತ್ತು 65,000 ಮಾಸಾಯಿ ಪಶುಪಾಲಕರ ಜೀವನೋಪಾಯಕ್ಕೆ ಬೆದರಿಕೆ ಹಾಕಿತು. ಸರ್ಕಾರವು ಸಣ್ಣ ಪ್ರಮಾಣದ ಸಾಂಪ್ರದಾಯಿಕ ಸೋರ್ತಾ ಬೂದಿ ಸಂಗ್ರಹವನ್ನ ಮಾತ್ರ ಇಲ್ಲಿ ಅನುಮತಿಸಿತು ಮತ್ತು ಭವಿಷ್ಯವಾಗಿ ಸುಸ್ಥಿರ ಪರಿಸರ ಪ್ರವಾಸೋದ್ಯಮವನ್ನಾಗಿ ಇಲ್ಲಿ ಒತ್ತಿ ಹೇಳಿತು ಅಂತ. ಇದರಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ಒಂದು ನ್ಯಾಟ್ರಾನ್ ಸರೋವರ ಇರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವ ಎರಡು ದೇಶಗಳ ನಡುವಿದೆ? ಟಾಂಜಾನಿಯಾ ಮತ್ತು ಕೀನ್ಯಾ. ಇದನ್ನು ಯಾವಾಗ ಇಲ್ಲಿ ನಾವು ರಾಮ್ಸರ್ ಪಟ್ಟಿಗೆ ಆಡ್ ಮಾಡಿದ್ವಿ? 2001ರಲ್ಲಿ. ಯಾವ ಎರಡು ದೇಶಗಳ ನಡುವಿದೆ ಅಂತ ಅಂದ್ರೆ ಟಾಂಜಾನಿಯಾ ಮತ್ತು ಕೀನ್ಯಾ. ಇಷ್ಟನ್ನು ನೆನಪಿಟ್ಕೊಳ್ಳಿ, ಇನ್ನೇನು ಕೂಡ ಕೇಳೋದಿಲ್ಲ. ಓಕೆನಾ? ಇವತ್ತಿನ ತರಗತಿ ಯೂಸ್ಫುಲ್ ಆಯ್ತಾ? ತರಗತಿ ಯೂಸ್ಫುಲ್ ಆಗಿದೆ, ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೊಡ್ತೇನೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಬೇಕು. ಓಕೆ, ಈ ಒಂದು ಪ್ರಶ್ನೆ ಓಕೆನಾ? ಪೆಸಿಫಿಕ್ ರೀಚ್ 2025ರ ವ್ಯಾಯಾಮವನ್ನ ಯಾವ ದೇಶದಲ್ಲಿ ನಡೆಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಎಲ್ಲರೂ ಕೂಡ ಆನ್ಸರ್ ಮಾಡಿ. ಕೆಳಗೆ ಆನ್ಸರ್ ಕೊಟ್ಟಿದ್ದೇನೆ, ಆದ್ರೂ ಕೂಡ ಪ್ರಶ್ನೆ ಕೊಟ್ಟಿದ್ದೇನೆ, ಆನ್ಸರ್ ಮಾಡಿ. ABCD ಅಂತ ಆಪ್ಷನ್ ಇದೆ. ಓಕೆನಾ? ಈ ತರಗತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಲ್ಲಿಗೆ ತರಗತಿನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.